ಅವರು ಸಮಾಧಾನವಾಗಿದ್ದ ಮುಖನ ಈ ಮನೆ ನೋಡಿದೆ, ಅವ್ರ ಕೋಪದ ಮುಖ ನೋಡಿಲ್ಲ. ಅವ್ರ ಮಗಳಿಗೆ ಅವಮಾನ ಆಗ್ತಿದೆ ಅಂದ್ರೆ ಅವ್ರು ಸುಮ್ಮನೆ ಬಿಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಸಹಿಸಲ್ಲ, ಅವ್ರು ಖಂಡಿತ ಸಹಿಸಲ್ಲ. ಉಗ್ರ ರೂಪ ತಾಳ್ತಾರೆ. ಅವ್ರು ಬಂದು ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ. ಪ್ರಾಬ್ಲಮ್ ಆಗಿ ಕೂತಿರೋ ಕಾವೇರಿಗೆ ಎಂಡಿಂಗ್ ಕೊಡ್ತಾರೆ. ನನ್ನ ಹುಡುಗಿಯ ಮುದ್ಕುನ್ ಪಾಲಾದಾಗಿಂದ ಲೈಫೇ ಬೇಜಾರು ಅನ್ನಿಸ್ತಾ ಇದೆ. ಕಾವೇರಿ ಮನೇಲಿದ್ದಿದ್ರೆ ಲಕ್ಷ್ಮಿ ಕಳೆ ಇರ್ತಿತ್ತು, ಆದರೆ ಇವಾಗ ಯಾರೋ ಸತ್ತೋಗಿರೋ ಸೂತ್ಕುದ್ ಮನೆ ಥರ ಆಗಿದೆ. ಕಾವೇರಿ ಯಾಕೆ ಹೀಗೆ ಮಾಡಿದ್ಲು? ಆ ಮುದ್ಕುನ್ ಮದುವೆ ಆಗ್ತೀನಿ ಅಂತ ಒಂದೇ ಒಂದು ಸಣ್ಣ ಹಿಂಟ್ ಕೊಟ್ಟಿದ್ರು ಹೇಗಾದರೂ ಮಾಡಿ ಮದುವೆ ನಿಲ್ಲಿಸ್ತಾ ಇದ್ದೆ. ಅವಳನ್ನ ನನ್ನೊಳಗೆ ಮಾಡ್ಕೋತಾ ಇದ್ದೆ. ನೀನಿಲ್ದೆ ನನ್ನ ಜೀವನನೇ ಖಾಲಿ ಕಾವೇರಿ. ಚೆನ್ನಾಗಿ ಎಣ್ಣೆ ಹೊಡೆದು ಹತ್ಬಿಡೋಣ ಅಂತ ಅನ್ನಿಸ್ತಾ ಇದೆ. ಅಥವಾ ಎಲ್ಲಾದರೂ ದೂರ ಹೋಗಿ ಎಲ್ಲದನ್ನು ಮರ್ತು ಬಂದ್ಬಿಡ್ಬೇಕು ಅಂತ ಅನ್ನಿಸ್ತಿದೆ. ಆದರೆ ಅದು ಯಾವುದೋ ಆಗದಿರೋಂಥ ಸಿಚುವೇಶನಲ್ಲಿ ನಾನಿದ್ದೀನಿ. ನಾವ್ ಈಗ್ಲೂ ಪರಶುರಾಮ್ ಅವರ ಮನೆ ಮುಂದೆನೇ ಇದೀವಿ. ಪರಶುರಾಮ್ ಮತ್ತು ಕಾವೇರಿ ಅವ್ರನ್ನ ಮತ್ತು ಅವ್ರ ಮನೆಯವ್ರನ್ನ ಮಾತಾಡ್ಸೋದಕ್ಕೆ ಪ್ರಯತ್ನ ಪಡ್ತಿದೀವಿ. ಆದ್ರೆ ಅವ್ರು ಯಾರೂ ಸಹ ಪ್ರೆಸ್ನವ್ರ ಮುಂದೆ ಬಂದು ಮಾತಾಡೋದಿಕ್ಕೆ ಅಥವಾ ಹೇಳಿಕೆ ಕೊಡೋದಿಕ್ಕೆ ತಯಾರಿಲ್ಲ. ಕೆಲವು ನಿಮಿಷಗಳ ಹಿಂದೆ ಪರಶುರಾಮ್ ಅವರ ಲೀಗಲ್ ಅಡ್ವೈಸರ್ ಮನೆ ಒಳಗಡೆ ಹೋಗಿ ಬಂದಿರ್ತಾರೆ, ಆದ್ರೆ ಅವರೂ ಸಹ ಯಾವುದೇ ಮಾಹಿತಿ ನೀಡಿಲ್ಲ. ಹಾಗಾಗಿ ಈ ಮನೆ ಒಳಗಡೆ ಏನೋ ದೊಡ್ಡದಾಗಿ ನಡೀತಿದೆ ಅನ್ನೋ ಅನುಮಾನ ಹೆಚ್ಚಾಗ್ತಿದೆ ನಿರಂಜನ್. ರೀ, ಮೊದಲು ಟಿವಿ ಆಫ್ ಮಾಡಿ. ಇರುಪೂರ್ಣಿ, ನ್ಯೂಸಲ್ಲಿ ಏನು ಹೇಳ್ತಾರೆ ಅಂತ ಕೇಳೋಣ. ಇನ್ನೇನ್ ಹೇಳ್ತಾರೆ? ಪೇಪರಲ್ಲಿ ಬಂದಿರೋದಕ್ಕೆ ಸುಣ್ಣ ಬಣ್ಣ ಹಚ್ಚಿ ಹೇಳ್ತಾರಷ್ಟೇ. ಮೊದಲು ಆಫ್ ಮಾಡ್ರಿ. ಪೂರ್ಣಿ, ನಿನ್ ತಂಗಿ ಮಾಡಿದ ದೊಡ್ಡ ಅನಾಹುತನೇ ಸಹಿಸ್ಕೊಂಡಿದ್ದಾಗಿದೆ. ಇನ್ನ ಅದ್ರ ಬಗ್ಗೆ ಟಿವಿಲಿ ಹೇಳೋದನ್ನ ಕೇಳೋದನ್ನ ನೋಡ್ಬಿಟ್ರೆ ಏನಾಗತ್ತೆ? ಏನಾಗುತ್ತೆ ಅಂದ್ರೆ ಏನ್ ಹೇಳಿ? ಮೊದ್ಲೇ ಅಮ್ಮ ನೊಂದಿದ್ದಾರೆ. ಈ ವಿಚಾರನ ಪದೇ ಪದೇ ಕೇಳಿ ಅವ್ರು ಮತ್ತೆ ನೊಂದ್ಕೋತಾರೆ. ಮೊದ್ಲು ಟಿವಿ ಆಫ್ ಮಾಡಿ. ಟಿವಿ ಆಫ್ ಮಾಡ್ಕೊಂಡು ಮನೆಯಿಂದ ಎಲ್ಲೂ ಹೊರಗಡೆ ಹೋಗದೆ ಮನೆ ಡೋರ್ ಕ್ಲೋಸ್ ಮಾಡ್ಕೊಂಡು ಕೂತ್ಕೊಂಡಿದ್ರೆ ನಿನ್ ತಂಗಿ ಮಾಡಿದೆಲ್ಲ ಮುಚ್ಚೋಗ್ಬಿಡುತ್ತಾ? ಈ ಕ್ಷಣದಲ್ಲಿ ಹೊರಗಡೆ ಹೋಗೋ ಧೈರ್ಯ ನನಗೂ ಇಲ್ಲ. ಅಟ್ಲೀಸ್ಟ್ ನ್ಯೂಸ್ ನೋಡಿ ಹೊರಗಡೆ ಏನ್ ನಡೀತಿದೆ, ಜನ ಏನ್ ಮಾತಾಡ್ಕೋತಿದ್ದಾರೆ, ನಮ್ಮ ಮರ್ಯಾದೆ ಎಷ್ಟು ಹೋಗಿದೆ ಅಂತ ಆದ್ರೂ ತಿಳ್ಕೋಬಹುದು. ಪೂರ್ಣೆ, ನಿನ್ಗೆ ನ್ಯೂಸ್ ನೋಡೋಕೆ ಇಷ್ಟ ಇಲ್ಲ ಅಂದ್ರೆ ಹೋಗು, ರೂಮ್ ಬಾಗ್ಲಕ್ಕೊಂದು ಕೂತ್ಕೋ. ನಿಮಗ್ ಹೇಳೋದು ಒಂದೇ, ಕಲ್ಲಿಗೆ ತಲೆ ಚಚ್ಕೊಳ್ಳೋದು ಒಂದೇ. ಏನಾದ್ರೂ ಮಾಡ್ಕೊಳ್ಳಿ. ಅಮ್ಮ, ನೀನ್ ಬಾ. ಮೇಡಮ್, ಬಾಗ್ಲು ಮೇಡಮ್. ಸರ್, ಯಾರಿದ್ದೀರಾ? ಬಾಗ್ಲು ತೆಗೀರಿ. ಮೇಡಮ್, ಬಾಗ್ಲು ತೆಗೀರಿ. ಯಾರಿದ್ದೀರಾ? ಹೊರಗಡೆ ಬನ್ನಿ. ಸರ್, ಮೇಡಮ್, ಈ ಮನೆ ಮಗಳು ಕಾವೇರಿ 30 ವರ್ಷ ಏಜ್ ಡಿಫ್ರೆನ್ಸ್ ಇರೋ ಪರಶುರಾಮ್ ಅವ್ರನ್ನ ಮದ್ವೆ ಆಗಿದಾರಂತೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ದಯವಿಟ್ಟು ಹೊರಗಡೆ ಬಂದು ಮಾತಾಡಿ. ಸುಮ್ಮನೆ ತೊಂದರೆ ಕೊಡಬೇಡಿ, ಹೋಗ್ರಿ. ಲೇ ಪೂರ್ಣಿ, ನಿನ್ ತಂಗಿ ಮಾಡಿರೋ ಅನಾಹುತ ಪೇಪರಲ್ಲಿ ಟಿವಿಲಿ ಬಂದಾಗ ಪೇಪರ್ನ ಸುಟ್ಟಾಕ್ದೆ, ಟಿವಿನ ಆಫ್ ಮಾಡು ಅಂತ ಕೂಗಾಡ್ದೆ. ಇವಾಗ ಏನ್ ಮಾಡ್ತೀಯಾ? ನನ್ನ ತಂಗಿ ನನ್ನ ಮಗಳು ಅಂತ ಚೆನ್ನಾಗಿ ಮೆರೆಸಿದ್ರಲ್ಲ, ಅದಕ್ಕೆ ಪೇಪರು ಟಿವಿಲಿ ನನ್ನ ಮುಖ ಮಾತ್ರ ಬಂದ್ರೆ ಸಾಲದು, ನಿಮ್ಮ ಮುಖ, ನನ್ನ ಮುಖ, ಮನೆಯವ್ರ ಎಲ್ರ ಮುಖ ಬರಬೇಕು ಅಂತ ಮೀಡಿಯಾದವ್ರನ್ನ ಮನೆ ಹತ್ರ ಕಳಿಸಿದ್ದಾರೆ. ಟಿವಿಲಿ ನಮ್ಮನ್ನು ನೋಡಿ ಜನ ನಾಳೆ ದಿನ ರಸ್ತೆಯಲ್ಲಿ ಕ್ಯಾಕರ್ ಸುಗಿತಾರೆ. ಎಂತ ಮಗಳನ್ನ ಹೆತ್ತಿದ್ಯಮ್ಮ ಮಹಾತಾಯಿ ಅಂತ ನಿಮ್ಗೆ, ಆಹಾ ಎಂತ ಅಕ್ಕ ಅಂತ ನಿನಗೆ
ನಾನೆಂತ ಮನೆ ಯಜಮಾನ ಅಂತ ನನಗೆ ಕ್ಯಾಕುರ್ ಸುಗಿತಾರೆ. ಅದು ನಿಮಗೆ ತೀರ್ಥ ಆಗತ್ತೆ. ಪರ್ಕೆ ತಗೊಂಡು ಬಾರಿಸಿದ್ರೆ ಅದು ನಮಗೆ ಮಂಗಳಾರತಿ ಆಗತ್ತೆ.